ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಬೇಕಲ್ವ? ಎಲ್ಲ ಕಷ್ಟಪಡ್ತೀವಿ, ಎಲ್ಲರೂ ಚೆನ್ನಾಗಿರೋಣ ಬನ್ನಿ. ಫ್ರೆಂಡ್ಸ್, ಏನು ಗೊತ್ತಾ, ಈ ಜೀವನದಲ್ಲಿ ಎಲ್ಲರೂ ಬದುಕಿರೋ ತನಕ ಒಂದಲ್ಲ ಒಂದು ಕಷ್ಟಪಡಲೇಬೇಕು, ಒಂದಲ್ಲ ಒಂದು ನೋವು ಸಂಕಟ ಇದ್ದೇ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ಬನ್ನಿ, ನಾನು ಕೂತ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಎಷ್ಟೊತ್ತು ಅಂತ ನಿಂತ್ಕೊಂಡು ಮಾಡೋದು ಫ್ರೆಂಡ್ಸ್. ಹಂಗಾಗಿ ನಾನು ಸೋಫಾದ ಮೇಲೆ ಕೂತ್ಕೊಂಡು ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಆಲ್ರೆಡಿ ನಿಮಗೆ ಕಲರ್ ನೋಡಿರ್ತೀರಿ. ನೋಡಿ ಫ್ರೆಂಡ್ಸ್, ಈ ಕಲರ್, ಇದು ಪಿಂಕ್ ಕಲರು. ಇದ್ರದ್ದೇ ಬ್ಲೌಸ್ ಬೇರೆ ಇದೆ, ಪಿಂಕ್ ಕಲರ್ ಸೆರಗ್ ಕಲರು. ಆದರೆ ನಾನು ಅದನ್ನು ಹಾಕೊಂಡಿಲ್ಲ. ಇನ್ನು ಫ್ರೆಂಡ್ಸ್, ಸಖೆ ಅಂತೂ ಹೇಳೋ ಹಾಗೆ ಇಲ್ಲ. ಇನ್ನು ನೆನ್ನೆ ಫ್ರೆಂಡ್ಸ್ ಏನು ಗೊತ್ತಾ, ಸಂಡೇಲಾಗೋಯ್ದು, ಇವತ್ತು ಮಾಡ್ತಾಯಿದ್ದೀನಿ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ನೆನ್ನೆ ಅಂತೂ ಎಷ್ಟೊಂದು ಸಖೆ, ಎಷ್ಟೊಂದು ಬಿಸಿಲು ನಿಮಗೆ ಗೊತ್ತು. ಆಮೇಲೆ ಫ್ರೆಂಡ್ಸ್ ಏನಾಯಿತು, ನಾನು ಫ್ಯಾನ್ ರೆಡಿ ಮಾಡೋರನ್ನ ಕರ್ಕೊಂಡು ಬರೋಣ ಹೋಗಿ ಅಂತ ಅಂದ್ಕೊಂಡೆ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ನೆನ್ನೆ ನಾವು ಬೇಗನೆ ಎದ್ದಿದ್ದೀನಿ. ನೆನ್ನೆ ನಾನು 7 ಗಂಟೆಗೆ ಎದ್ದೆ. ಯಾಕೆ ಗೊತ್ತಾ, ಸಂಡೇ ತುಂಬ ಲೇಟಾಗಿ ಓಸಲ ಅಂತೂ ಫ್ರೆಂಡ್ಸ್ ತುಂಬ ಲೇಟಾಗಿ ನಾಷ್ಟ ತಿಂದು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ಬೇಗನೆ ಇದ್ದೆ. ನಿದ್ದೆ ಬರಲಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ನಿದ್ದೆ ಬಂದರೆ ನಾನಂತೂ ಎದ್ದೇಳಲ್ಲ, ಖಂಡಿತ ಮಲಗಿರ್ತೀನಿ. ಆಮೇಲೆ ಇನ್ನು ಫ್ರೆಂಡ್ಸ್, ಈ ಬ್ಲೌಸು ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಒಂದು ಹೊಲಿಸ್ಕೊಂಡಿದ್ದೀನಿ. ಈಗ ನೀವೆಲ್ಲರೂ ಹೊಲಿಸ್ಕೊಂಡಿರ್ತೀರಿ, ಈ ಬ್ಲೌಸ್ನೇನು ತೋರಿಸೋ ಅವಶ್ಯಕತೆ ಇಲ್ಲ, ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇನ್ನು ಫ್ರೆಂಡ್ಸ್, ನಂದು ಸೆಕೆಂಡ್ ಶಿಫ್ಟ್ ಹೋಗಬೇಕು. ಫ್ರೆಂಡ್ಸ್, ಏನು ಗೊತ್ತಾ, ಒಬ್ಬ ಮನುಷ್ಯ ಯಾವತ್ತೇ ಆದರೂ ಅಷ್ಟೇ, ನಾವು ಒಳ್ಳೆಯರಾಗಬೇಕು ಅಂತ ಬೇರೆಯವ್ರಿಗೆ ಏನೇನೋ ಮಾಡೋಕ್ಕೋಯ್ತಾರೆ. ಅದು ಯಾವತ್ತೂ ನಮಗೆ ಒಳ್ಳೇದಾಗಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಏನೇ ಇದ್ದರೂ ನೀವಾದರೂ ಅಷ್ಟೇ, ನಾವಾದರೂ ಅಷ್ಟೇ, ನಾವೇನಾದರೂ ಮಾಡಿದರೆ ಮಾತ್ರನೇ ಒಪ್ಕೋಬೇಕು. ತಪ್ಪಿಲ್ಲ ಅಂದಾಗ ನಾವು ಯಾವುದನ್ನು ಒಪ್ಕೊಳ್ಳೋಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ, ಆಗ ನಾವು ಹರ್ಟ್ ಆಗುತ್ತೆ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ, ಅಯ್ಯೋ ಇವ್ರು ದೊಡ್ಡವರಲ್ವಾ, ಇವ್ರ ಮುಂದೆ ಯಾಕೆ ತಲೆ ತಗ್ಗಿಸ್ಬಿಡ್ಬೇಕು ಅಂತ. ಆಗ ಏನಾಗುತ್ತೆ, ಅವರು ನಮ್ಮ ಬಗ್ಗೆ ಕೇವಲ ತಿಳ್ಕೊತಾರೆ. ಇನ್ನೊಂದು ದಿವಸ ಇನ್ನೂ ಒಂದು ಹೇಳಕ್ಕೆ ಬರ್ತಾರೆ, ಓ ಇವ್ರು ಏನಂದ್ರೂ ತಲೆ ಬಗ್ಗಿಸ್ತಾರೆ ಅಂತ. ಅದಕ್ಕೋಸ್ಕರ ಫ್ರೆಂಡ್ಸ್, ನನ್ನ ಪರ್ಸ್ನಲಾಗಿ ನಿಮಗೆಲ್ಲ ಒಂದು ಮಾತು ಏನು ಹೇಳ್ತೀನಿ ಅಂದರೆ, ತಪ್ಪು ಮಾಡದೇ ಇರೋ ಮನುಷ್ಯ ಈ ಪ್ರಪಂಚದಲ್ಲಿ ಯಾರಿಲ್ಲ. ಅಕಸ್ಮಾತ್ ಗೊತ್ತಿಲ್ಲದೆ ಒಂದು ತಪ್ಪು ನಡೆದಿರ್ಬೋದು. ಆವಾಗ ನಾವು ಕ್ಷಮೆ ಕೇಳಿದ್ರೆ ಅರ್ಥ ಇರುತ್ತೆ. ಏನು ಇಲ್ಲದೆ, ಏನು ಮಾಡದೆ, ಏನೇನೋ ತಪ್ಪು ಮಾಡ್ಕೊಂಡು ಬೇರೆಯವ್ರ ಮೇಲೆ ಆಗ್ತಾರಲ್ಲ, ಅದನ್ನು ನೀವು ಯಾವತ್ತೂ ಒಪ್ಕೊಳ್ಳಬೇಡಿ, ಯಾವತ್ತೂ ಕ್ಷಮಿಸಲೂಬೇಡಿ. ಇದನ್ನು ಫ್ರೆಂಡ್ಸ್ ನಾನು ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾರ್ಮಲ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ದೇವರು ಒಂದು ಗಾದೆ ಹೇಳ್ತಾರೆ ಗೊತ್ತಾ, ಹುಟ್ಟಿಸಿದ ಶಿವ ಯಾವತ್ತೂ ಹುಲ್ಲು ಮೇಯಿಸಲ್ಲ ಅಂತ ಹೇಳ್ತಾರೆ ಗೊತ್ತಾ. ಈ ಪ್ರಪಂಚದಲ್ಲಿ ನಾವು ಇಷ್ಟು ದಿವಸ ಬದುಕಬೇಕು, ಹಿಂಗೆ ಬದುಕಬೇಕು, ಇದನ್ನೇ ಮಾಡಿ ಬದುಕಬೇಕು ಅಂತ ನಮ್ಮ ಮನೇಲಿ ಅವ್ನು ಬರೆದಿದ್ರೆ ಅದನ್ನು ಯಾವನ ಕೈಲೂ ತಪ್ಪಿಸೋಕ್ಕಾಗಲ್ಲ. ಯಾರ ಕೈಲೂ ಯಾವಳ ಕೈಲೂ ತಪ್ಪಿಸೋಕ್ಕಾಗಲ್ಲ. ಯಾಕೆ ಗೊತ್ತಾ, ಅದು ನಿಮ್ಮ ಹಣೆ ಬರ. ಇದೇ ಕೆಲಸ ಮಾಡಬೇಕು, ನಾವು ಇದೇ ಕಷ್ಟಪಟ್ಟೆ ಬದುಕಬೇಕು. ಒಂದು ಅನ್ನಕ್ಕೋಸ್ಕರ ಫ್ರೆಂಡ್ಸ್, ಕಳ್ತನ 2 ಕೆಲಸ ಬಿಟ್ಬಿಟ್ಟು ಎಲ್ಲೇ ಕಷ್ಟಪಟ್ಟರು ನಮಗೆ ಇನ್ನೂ ಖುಷಿ ತರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೆಲಸ ಮಾಡೋಳು, ನೀವು ಎಲ್ಲ ಕೆಲಸ ಮಾಡ್ತಾಯಿದ್ರಿ. ಯಾವತ್ತೂ ಏನೇನೋ ಕತೆ ಕಟ್ಕೊಂಡು ಹೇಳೋರ ಬಗ್ಗೆ ನೀವು ಯಾವತ್ತೂ ಕಿವಿ ಕೊಡಬೇಡಿ. ಅದಕ್ಕೋಸ್ಕರ ನೀವು ಟೆನ್ಷನ್ ಮಾಡ್ಕೊಂಡು ನಿಮ್ಮ ಟೈಮ್ನೂ ವೇಸ್ಟ್ ಮಾಡಬೇಡಿ. ನಿಮಗೆ ಯಾವತ್ತೇ ಆದರೂ ಒಂದೇ ಒಂದು ಮಾತು ಹೇಳ್ತೀನಿ, ತಿಳ್ಕೊಳ್ಳಿ ಫ್ರೆಂಡ್ಸ್. ನಮಗಿಷ್ಟ ಇಲ್ಲದೆ ಇರೋ ಮನುಷ್ಯ, ನಮಗಿಷ್ಟ ಇಲ್ಲದೆ ಇರೋ ಜಾಗದಲ್ಲಿ ಯಾವತ್ತೂ ನಾವು ಜಾಸ್ತಿ ಇವತ್ತು ನಿಂತ್ಕೋಬಾರ್ದು. ಯಾಕೆ ಗೊತ್ತಾ, ನಿಂತ್ಕೊಂಡಷ್ಟು ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ. ಆ ಜಾಗ ಬಿಟ್ಟು ಬಂದರೆ ನಮ್ಗೆ ಇನ್ನೊಂದು ಜಾಗ ಕಾಯ್ತಾ ಇರುತ್ತೆ, ನಮಗೆ ಇನ್ನೊಂದು ಜಾಗದಲ್ಲಿ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನನ್ನ ಈ ಒಂದು ಮಾತು ನಿಮಗೆಲ್ಲ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾಯಿದ್ದೀನಿ. ಯಾಕೆ ಗೊತ್ತಾ, ಸ್ವಲ್ಪ ಜನ ಅವ್ರ ಬೇಳೆನ ಬೇಯಿಸ್ಕೊಂಡು ಬೇರೆಯವ್ರ ಮೇಲೆ ಹಾಕಕ್ಕೆ ನೋಡ್ತಾರೆ. ಏನೊಂದಾದರೂ ಅಷ್ಟೇ ಜೀವನದಲ್ಲಿ, ಅಂಥವಕ್ಕೆಲ್ಲ ನೀವು ಕಿವಿ ಕೊಡಬೇಡಿ, ತಲೆನೂ ಕೆಡಿಸ್ಕೋಬೇಡಿ. ಆರಾಮಾಗಿರಿ. ಆ ದೇವರು ಅಂತ ಒಬ್ಬ ಇರ್ತಾನೆ, ಅವರನ್ನು ನೋಡ್ತಾನೆ, ನಿಮ್ಮನ್ನು ನೋಡ್ತಾನೆ, ನಮ್ಮನ್ನು ನೋಡ್ತಾನೆ. ಅವನ್ನ ಬಿಟ್ಟು ಈ ಭೂಮಿ ಮೇಲೆ ಏನೂ ನಡೆಯೋಕ್ಕೆ ಸಾಧ್ಯ ನೋಡಿ. ಒಂದು ಸಾವಾಗಿರ್ಬೋದು, ಒಂದು ಮಗು ಈ ಪ್ರಪಂಚಕ್ಕೆ ಬರಬೇಕು ಅಂದರೂ ಅವನ ಆಜ್ಞೆ ಇಲ್ಲದೆ ಏನೂ ನಡೆಯಲ್ಲ. ಒಂದು ಈ ಭೂಮಿ ಬಿಟ್ಟು ನಾವು ಹೋಗಬೇಕು, ಪ್ರಾಣ ಹೋಗಲೇಬೇಕು ಈ ಟೈಮ್ಗೆ ಅಂದರೆ ಅವನು ಅವತ್ತು ಏನು ಬರೆದಿರ್ತಾನೋ ಅದೇ ಆಗೋದು. ಇವೆರಡನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಾವು ಇನ್ನೊಬ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ, ಇನ್ನೊಬ್ರ ಬಗ್ಗೆ ಬಯಸಬೇಕು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಫ್ರೆಂಡ್ಸ್, ಈ ಮಾತನ್ನ ನಾನು ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದ್ದೀನಿ. ಇನ್ನು ಫ್ರೆಂಡ್ಸ್, ಸಂಡೇ ನೆನ್ನೆ ಏನೆಲ್ಲ ಆಯಿತು ಅಂತ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಬನ್ನಿ, ಇಷ್ಟು ಕೆಲಸ ಆಮೇಲೆ ಎದ್ದೆ ಫ್ರೆಂಡ್ಸ್. ಎದ್ದುಬಿಟ್ಟು ನಾನು ನನ್ನ ಮಗಳು ಮಾತಾಡ್ಕೊಂಡು ಇವತ್ತು ಏನು ನಾಷ್ಟ ಮಾಡೋದು ಫ್ರೆಂಡ್ಸ್. ನಾನು ನನ್ನ ಮಗಳು ಯಾವಾಗಲೂ ಅಷ್ಟೇ, ಏನಾದರೂ ನಾಷ್ಟದ ಬಗ್ಗೆ, ಏನೇ ಒಂದು ಕೆಲಸದ ಬಗ್ಗೆ, ಅವಳದ್ದು ಕೆಲಸದ ಬಗ್ಗೆ ನಾವು ಆ ಥರ ಎಲ್ಲ ಏನಾದರೂ ಇದ್ರೂ ಒಂದು 5-10 ನಿಮಿಷ ಮಾತಾಡ್ತೀವಿ ಕೂತ್ಕೊಂಡು. ಏನು ನಾಷ್ಟ ಅವಳನ್ನೇನು ಕೇಳಲೇ ಇಲ್ಲ ಫ್ರೆಂಡ್ಸ್. ನಾನೇ ಇವತ್ತು ಏನು ನಾಷ್ಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನೆನ್ನೆ ಫ್ರೆಂಡ್ಸ್ ನಾನೇನು ಮಾಡಿದೆ, ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ರೊಟ್ಟಿಗೆ 2 ಸಲ ಉಪ್ಪು ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು 2 ಸಲ ಉಪ್ಪು ಹಾಕಿದ್ದೀನಿ. ಎಷ್ಟು ತಿನ್ನುವಾಗ ನಕ್ಕಿದ್ದೀವಿ ಗೊತ್ತಾ 2 ಜನನು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಅಡುಗೆ ಮಾಡುವಾಗ ಫ್ರೆಂಡ್ಸ್, ಎಲ್ಲದು ಅದೇ ಥರ ಆಗುತ್ತೆ. ಆಮೇಲೆ ಹುಳ್ಳಿಕಾಳು ಪುಡಿ ಫ್ರೆಂಡ್ಸ್, ಹುಳ್ಳಿಕಾಳನ್ನ ಹುರಿದು ಬೇಳೆ ಮಾಡಿ ಅದಕ್ಕೆ ಕಡಲೆಬೇಳೆ, ಸಾಂಬಾರು ಬೀಜ, ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೆಂಡ್ಸ್ ಪುಡಿ ಮಾಡಿ, ಅದನ್ನು ನಾವು ಯಾವ ಥರ ಮಾಡಬೇಕು ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲನೂ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಹಿಂಡಿ ಅದನ್ನು 1 ಸ್ಪೂನ್ ಹಾಕಿ ಕೆದಕ್ಬಿಟ್ಟು ಆಮೇಲೆ ಇದು ಮಾಡಬೇಕು. ಏನು ಫ್ರೆಂಡ್ಸ್, ತೆಂಗಿನಕಾಯಿ ತುರಿದು ಹಾಕ್ಬೇಕು ಅಷ್ಟೇ. ಆ ಚಟ್ನಿ ನೆನ್ನೆ ಹಾಕಿದ್ದೀನಿ ನೋಡಿ ವೀಡಿಯೋದಲ್ಲಿ, ಅದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್,
ಆ ಥರ ಆಗಿ ನೆನ್ನೆ ಆ ಥರ ಉಪ್ಪಾಗಿತ್ತು. ಆಮೇಲೆ 4 ಗಂಟೆಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದೋ, ಮತ್ತು 6 ಗಂಟೆ ಮೇಲೆ ಮಸಾಲೆ ಪುರಿ ಮಾಡ್ಕೊಂಡು ಕಾಫಿ ಇಟ್ಕೊಂಡು ತಿಂದು, ಅದಾದಮೇಲೆ ಫ್ರೆಂಡ್ಸ್ ಕರ್ಡ್ ರೈಸು ನಾನೇ ಮಾಡಿದೆ. ನೆನೆ ಎಲ್ಲ ಪೂರ್ತಿ ಅಡುಗೆ ಎಲ್ಲ ಮಾಡಿ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಾನೇನು ಮಾಡಿದೆ 11 ಗಂಟೆಗೆ ನಮ್ಗೆ ನಾಷ್ಟ ಆಯಿತು. ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನಮ್ಮ ಪ್ಯಾಸೇಜ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ತುಂಬ ದೊಡ್ಡದಾಗೈತೆ ಅಂತ. ನಾನೇನು ಮಾಡಿದೆ ಫ್ರೆಂಡ್ಸ್, ಹೋಗ್ಬಿಟ್ಟು ಪ್ಯಾಸೇಜಲ್ಲಿ ಬೆವ್ರು ಬತ್ತೈತೆ ಫ್ರೆಂಡ್ಸ್. ಹಂಗಾಗಿ ಪ್ಯಾಸೇಜಲ್ಲಿ ಹೋಗಿ ಫ್ರೆಂಡ್ಸ್ ಎಷ್ಟು ಗಂಟೆ ತನಕ ಮಲಗಿದ್ದೀನಿ ಅಂದರೆ 2:30-3 ಗಂಟೆ ತನಕ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು. ಏನೋ ಒಂದು ಕನಸು ಬಂದಿತ್ತು, ಕೆಟ್ಟ ಕನಸ್ತಾರೆ, ಎಲ್ಲೋ ಊಟ, ಎಲ್ಲೋ ಅಕ್ಕಿ, ಎಲ್ಲೋ ಇದು ನಮ್ಮ ರಿಲೇಷನ್ ಯಾರೋ 1-2 ಜನ ಕನಸಲ್ಲಿ ಬರೋ ಥರ ಎಲ್ಲ ಕಾಣಿಸ್ಕೊತು. ಗಾಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್. 3 ಅವರ್ ಮಲ್ಕೊಂಡಿದ್ದೀನಿ. ಆಮೇಲೆ ಬಂದು ನಾನು ಅಡುಗೆ ಮಾಡಿದ್ದು. ಆಗ ಕಾಯಿ ಪಜ್ಜಿ ಅನ್ನ ಮಾಡಿ, ಸಾಂಬಾರು ಮಾಡಿ, ಮುದ್ದೆ ಮಾಡಿ, ನಾವು ಕಡಲೆಕಾಳು ಬೇಯಿಸಿದ್ಲು, ಇದು ನೆನೆಸಿದ್ಲು ನನ್ನ ಮಗಳು, ಅದನ್ನು ಬೇಯಿಸಿ ನೆನ್ನೆದು ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಅಷ್ಟು ಬೇಗನೆ ನಾನು ಫ್ರೆಂಡ್ಸ್ ಎಲ್ಲನೂ ಮಾಡಿ ರೆಡಿ ಮಾಡಿದೆ. ಆಮೇಲೆ ಬಿಸಿ ಬಿಸಿ ಮುದ್ದೆ ಊಟ ಮಾಡಿದೆ. ಡೈಲಿ ಮುದ್ದೆ. ಈಗ ಮುದ್ದೆ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್, ಚಪಾತಿ ತಿನ್ನಲ್ಲ, ಯಾಕೋ ಮುದ್ದೆ ಬೇಡ ಅನ್ನಿಸ್ತು. ಇನ್ನು ಚಪಾತಿನೂ ರೈಸು ತೊಗೊಂಡೋಗ್ತೀನಿ. ನೆನ್ನೆದೇ ಸಾಂಬಾರಿದೆ. ಸೌತೆಕಾಯಿ ಒಂದು ಕಟ್ ಮಾಡಿಲ್ಲ. ನನ್ನ ಮಗಳದು ಎಲ್ಲ ನಾಷ್ಟ ಆಯಿತು. ಇನ್ನು ನೆನ್ನೆ ನಂದು ಇಷ್ಟ ಆಯಿತು. ಆಮೇಲೆ ಫ್ರೆಂಡ್ಸ್ ನೆನ್ನೆ ಇನ್ನು ಸಂಡೇ ತಾನೇ, ಎಲ್ಲಂದ್ರೆ ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್. ನಾನು ಫುಲ್ ರೆಸ್ಟ್ ಮಾಡಿದ್ದೀನಿ. ಮತ್ತು 3 ಅವರ್ ಮಲ್ಕೊಂಡೆ. 4 ಗಂಟೆಗೆ ಊಟ ಮಾಡಿದೆ ಫ್ರೆಂಡ್ಸ್. ಸ್ವಲ್ಪ ಬ್ಲೌಸ್ ಎಲ್ಲ ನಂದು ಸ್ಟಿಚ್ಚು ಟೈಟ್ ಆಗಿತ್ತು. ನಾನು ಏನು ಹೇಳಿದ್ದೆ, ಇದು ಒಂದೊಂದು ಹೊಲ್ಗೆನ ಬಿಚ್ಚಿ ಎಲ್ಲನೂ ಐರನ್ ಮಾಡಿಬಿಟ್ಟು ಇಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿದ್ರೆ ನಾನು ಒಂದು ಮಾಡಲಿಲ್ಲ, ಒಂದು ಹೊಲ್ಗೆನೂ ಬಿಚ್ಚಲಿಲ್ಲ. 4 ಗಂಟೆಗೆ ಹೋಗಿ ಮತ್ತೆ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ನಾನ ಮಾಡ್ಕೊಳ್ಳಿಲ್ಲ. ನೋಡಿ, ಕೆಲಸ ಅಂದರೆ ನಾವೆಲ್ಲ ಕೆಲಸನೂ ಮುಗಿಸಿ ಎಷ್ಟು ಬೇಗ ಹೋಗ್ತೀವಿ. ಆಮೇಲೆ ಫ್ರೆಂಡ್ಸ್ ಏನು ಮಾಡಿದೆ, ಅದಾಯಿತು. ಬೀರಲ್ಲಿ ಬಟ್ಟೆ ಎಲ್ಲ ಕೆಳಗಡೆ ಬಿದ್ದಿತ್ತಲ್ಲ, ಮತ್ತು 7 ಗಂಟೆಗೆದ್ದು ಪುರಿ ಒಗ್ಗರಣೆಗೆ ಹಾಕಿ ನನ್ನ ಮಗಳು ಹಾಲು ಮೊಸರು ತಗೊಂಡು ಬಂದು ಹೋಗಿ ಕಾಪಿ ಕಾಯಿಸ್ಕೊಟ್ಬಿಟ್ಟು ಚೆನ್ನಾಗಿ ತಿಂದು ಕುಡಿದ್ಬಿಟ್ಟು ಏನು ಮಾಡಿದೆ, ಆ ಬಟ್ಟೆ ಎಲ್ಲ ಡ್ರೆಸ್ ಎಲ್ಲನೂ ಮಡಚಿ, ಯಾವ್ಯಾವ್ದು ಹಳೆ ಡ್ರೆಸ್ ನನಗೆ ಬೇಡ ಅದೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕ್ತೆ ಕೊಳೆ ಬಟ್ಟೆಗೆ ಹಾಕ್ಬಿಟ್ಟು ಅದೆಲ್ಲನೂ ರೆಡಿ ಮಾಡಿ ಸಾರಿಸಿ ಗುಡಿಸಿ ಎಲ್ಲನೂ ಮಾಡ್ಕೊಂಡು, ಇನ್ನು ಬೀರಲ್ಲಿ ಸ್ಯಾರಿ ಜೋಡ್ಸೋಣ ಅಂತ ಅಂದ್ಕೊಂಡಿದ್ನಲ್ಲ, ಆಗಲಿಲ್ಲ ಅದು. ಆಮೇಲೆ ಫ್ರೆಂಡ್ಸ್ ಎಷ್ಟೊತ್ತು, ಒಂದು 11 ಗಂಟೆ 12 ಗಂಟೆ ತನಕ ಮಾತಾಡ್ತಾ ಕೂತಿದ್ವಿ. 12:15 ಆಯಿತು ಅಂದ್ಕೊಳ್ಳಿ. ಆಮೇಲೆ ನಾನೇ ಮಲ್ಕೊಂಡೆ. ಇನ್ನು ಬೆಳಗ್ಗೆಗೆ ಮತ್ತೆ ಬೇಗ ಎದ್ದೇಳಬೇಕಲ್ಲಪ್ಪ ದೇವರೇ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್, ಬೆಳಗ್ಗೆಗೆ ಬೇಗ ಎದ್ದು ಎಲ್ಲನೂ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 12 ಗಂಟೆ 12:15 ಮಲ್ಕೊಂಡಿದ್ದೀನಿ. ಸಂಡೇ ಅಂತೂ ಫ್ರೆಂಡ್ಸ್ ನಾನು ಫುಲ್ ರೆಸ್ಟ್ ಮಾಡಿದ್ದೀನಿ. ಇನ್ನು ಕೈ ನೋವು, ಕಾಲು ನೋವು ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಎಲ್ಲಿಗೂ ಹೋಗಲಿಲ್ಲ. ಆಮೇಲೆ ಅಂದ್ಕೊಂಡಿದ್ದೆ ಫ್ಯಾನ್ ರೆಡಿ ಮಾಡ್ಸೋಣ, ಕರ್ಕೊಂಡು ಬಂದು ಹೋಗಿ ಅಂತ. ಆಮೇಲೆ ಹೋಗಲಿಲ್ಲ ಫ್ರೆಂಡ್ಸ್. ಯಾಕೋತ್ತಾ, ಅವ್ರ ಅಂಗಡಿ ಹತ್ರನೇ ಹೋಗಬೇಕು. ಅಂಗಡಿ ಹತ್ರ ಹೋದರೆ ಇಲ್ಲಿ ನಮ್ಮ ಮನೆ ಹತ್ರ ನಾಯಿಗಳೈತೆ. ನಾಯಿಗಳು ಇರೋದ್ರಿಂದ ನಾವು ಜೊತೆಲೇ ಹೋಗಿ ಜೊತೆಲೇ ಕರ್ಕೊಂಡು ಬರಬೇಕು. ಇಲ್ಲಾಂದ್ರೆ ನಮ್ಮ ಓನರ್ ಮನೆ ನಾಯಿಗಳು ಬಿಡಲ್ಲ ಫ್ರೆಂಡ್ಸ್. ಯಾರು ಬಂದರೂ ನಮ್ಮ ಮನೆ ಹತ್ರ ಬಿಡಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಗೆ ಏನೇ ಕೊರಿಯರ್ ಬರಲಿ, ಏನೇ ಬರಲಿ, ಇಲ್ಲೊಂದು ರಾಮದೇವ್ರ ಮೆಡಿಕಲ್ ಅಂತ ಇದೆ. ಆ ಮೆಡಿಕಲ್ ಹತ್ರನೇ ಹೋಗಿ ನಾವು ಅವ್ರು ಇಟ್ಕೊಂಡಿರ್ತಾರೆ, ನಾನಾಗಲಿ ನನ್ನ ಮಗಳಾಗಲಿ ಹೋಗ್ತಿರ್ತೀವಿ. ಇಲ್ಲಿಗೆ ಯಾವುದು ಕೊರಿಯರು ಬರಲ್ಲ, ಆಮೇಲೆ ತರಕಾರಿಯವರು ಬರಲ್ಲ, ಏನು ಗಾಡಿಗಳು ಬರಲ್ಲ. 4 ನಾಯಿಗಳಿರೋದು ನಮ್ಮ ಓನರ್ದು. ಹಂಗೆ ಎಲ್ಲ ಮೇಲಕ್ಕೆ ಎದ್ದುಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೆನ್ನೆ ಸಂಡೇ ಅಂತೂ ಫುಲ್ ರೆಸ್ಟ್ ಮಾಡ್ದು. ನಮ್ಮ ದೊಡ್ಡಪ್ಪನ ಮಗಂದೊಂದು, ನಮ್ಮ ಅಣ್ಣ ಅವ್ರದ್ದು ಮಗಂದೊಂದು ಮದುವೆ ಇತ್ತು ಫ್ರೆಂಡ್ಸ್. ಅವ್ರೇನು ಇಲ್ಲಿ ಬಂದು ಹೇಳಲಿಲ್ಲ. ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅವರೇನು ನಮ್ಗೆ ಹೇಳಲೇ ಇಲ್ಲ, ಬಂದು ಬರೀ ಫೋನ್ ಮಾಡಿದ್ದಷ್ಟೇ. ನನಗೂ ಫೋನ್ ಮಾಡಿಲ್ಲ, ನನ್ನ ಮಗಳಿಗೆ ಮಾಡಿದ್ದು. ಆಮೇಲೆ ಅದೇ ಯಾಕೋ ಇಂಟ್ರೆಸ್ಟ್ ಆಗಲಿಲ್ಲ ಫ್ರೆಂಡ್ಸ್, ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ವಾರ ಎಲ್ಲ ಕೆಲಸ ಮಾಡಿರ್ತೀವಿ. ಒಂದು ಸಂಡೇ ರೆಸ್ಟ್ ಮಾಡಿ, ಯಾಕೆ ಗೊತ್ತಾ, ಯಾವಾಗಲೂ ಹೋಗೋದು. ಅದರಲ್ಲೂ ಫ್ರೆಂಡ್ಸ್ ಈ ಬಿಸಿಲಲ್ಲಿ ನಾನಂತೂ ಆಚೆಗೆ ಹೋಗಲ್ಲ ಬಿಡಿ ಫ್ರೆಂಡ್ಸ್. ನಾನು ಹೋಗೋದೇ ಇಲ್ಲ ಸಂಡೇ ಬಿಸಿಲು ಬಂದರೆ. ಅಲ್ಲ ಆಚೆಲಿ ಮಲಗಿದ್ನಲ್ಲ ಫ್ರೆಂಡ್ಸ್, ಅಷ್ಟೊಂದು ಗಾಳಿ, ಅಪ್ಪ ಎಂಥ ನಿದ್ದೆ ಬಂತು ಗೊತ್ತಾ. ನೋಡಿದ್ರೆ ನನ್ನ ಮಗಳು ಒಳಗಡೆ ಬಂದು ಮಲ್ಕೊಂಡವಳೆ. ಇರಲಿ ಮಲ್ಕೊಂಡಿರಲಿ ಅವಳು ಅಂದ್ಬಿಟ್ಟು ನಾನು ಅಲ್ಲೇ ಮಲ್ಕೊಂಡೆ. ಅವಳಿಗೆ ಹೇಳಿದ್ದೆ, ಮಗ ನಾನು ಆಚೆಲೆ ಮಲ್ಕೊತೀನಿ ಅಂತ. ಹೆಂಗೂ ಬೆಳಗ್ಗೆ ಹೊತ್ತಲ್ವ, ರಾತ್ರಿ ಒಂದು ನಾವಲ್ಲಿ ಮಲ್ಕೊಳ್ಳಲ್ಲ ಬಿಡಿ ಫ್ರೆಂಡ್ಸ್. ಯಾಕಂದರೆ ಅಷ್ಟು ಚೆನ್ನಾಗೈತೆ ನಮ್ಮ ಪ್ಯಾಸೇಜಲ್ಲಿ. ಗಾಳಿ ಆದರೂ ಅಷ್ಟೇ ತಣ್ಣಗೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿನ್ನೆ ಸಂಡೇ ನಾನು ಫುಲ್ ರೆಸ್ಟ್ ಮಾಡಿದೆ. ನನ್ನ ಸಂಡೇ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.